ನಿಗೂಢ ಹತ್ಯೆ ಕೇಸ್ ತನಿಖೆಯನ್ನು ಚುರುಕುಗೊಳಿಸಿದೆ ಎಸ್ಐಟಿ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಅಲ್ಲಿನ ಪಿಡಿಒ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಸಿಬ್ಬಂದಿ ಎಲ್ಲರಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದೆ. 1965ರಿಂದ 2005ರವರೆಗಿನ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ನೋಡಿ, ಗ್ರಾಮ ಪಂಚಾಯಿತಿಯ ಕೆಲವಷ್ಟು ಜನ ಹೇಳ್ತಾ ಇದ್ರು, ಈ ಹಿಂದೆ ನಮಗೆ ಸ್ಮಶಾನ ಭೂಮಿ ಇರಲಿಲ್ಲ, ರುದ್ರಭೂಮಿ ಇರಲಿಲ್ಲ, ಹೀಗಾಗಿ ಅರಣ್ಯ ಪ್ರದೇಶದ ಜಾಗದಲ್ಲಿಯೇ ಶವವನ್ನು ಹೂತಿಡಲಾಗ್ತಾ ಇತ್ತು ಅಂತ ಕೆಲವಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಕೆಲವಷ್ಟು ಜನ ಹೇಳ್ತಾರೆ, ನೇತ್ರಾವತಿ ನದಿಯ ಉದ್ದಕ್ಕೂ ಕೂಡ ನದಿಯಲ್ಲಿ ತೇಲಿ ಬಂದ ಹೆಣಗಳನ್ನು ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಆದರೆ ಈತ ಹೇಳುವಂಥದ್ದು, ಅನಾಮಿಕ ದೂರುದಾರ ಹೇಳುವಂಥದ್ದು, ಯಾರದ್ದೋ ಪ್ರಭಾವಕ್ಕೊಳಪಟ್ಟು ನಾನು ಇಂತಹ ಶವಗಳನ್ನು ಹೂತಿಟ್ಟಿದ್ದೇನೆ, ಕೆಲವಷ್ಟು ಅತ್ಯಾಚಾರಗಳಾಗಿದ್ದಾವೆ, ಕೆಲವಷ್ಟು ಕೊಲೆಗಳಾಗಿದ್ದಾವೆ, ಅಂತಹ ಪ್ರಕರಣಗಳನ್ನು ಮುಚ್ಚಿ ಹಾಕಲಾಗಿದೆ, ಶವಗಳನ್ನು ಕೂಡ ಈ ಅರಣ್ಯ ಪ್ರದೇಶದಲ್ಲಿ ಹೂತಿಡಲಾಗಿದೆ ಅಂತ ಹೇಳಿ. ಧರ್ಮಸ್ಥಳದ ದಟ್ಟ ಕಾಡಿನಲ್ಲಿ ನೇತ್ರಾವತಿಯ ನದಿ ತಟದಲ್ಲಿ ನಡೆದಿರುವಂಥ ಹತ್ಯಾಕಾಂಡ ಅಂತ ಹೇಳಿ ಆತ ಹೇಳಿದ್ದಾನೆ. ಸದ್ಯಕ್ಕೆ ಆತನನ್ನು SIT ಅಧಿಕಾರಿಗಳು ಆತನ ಮಾಹಿತಿಯ ಪ್ರಕಾರವೇ ಉತ್ಖನನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆತ ತೋರಿಸಿದ ಜಾಗವನ್ನು ಅಗೆದು ಹೂತಿಡಲಾಗಿದೆ ಅಂತ ಹೇಳಲಾಗುವಂಥ ಶವಗಳ ಶೋಧಕ್ಕಾಗಿ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇವತ್ತು 11A ಭಾಗದಲ್ಲಿ ನಡೀತಾ ಇದೆ. ಆತ ತೋರಿಸಿದ ಜಾಗದಲ್ಲಿ SIT ತಂಡ ಸಿಬ್ಬಂದಿಯ ಒಡನೆ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ.